ಹಾಸನದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಶಿವನ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ದಿನಾಂಕ 19/2/2026ರಂದು ಗುರುವಾರ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ಹಾಕುವ ಶಿಬಿರ ಆಯೋಜಿಸಿದ್ದು ತಾಲೂಕಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಎಚ್ಪಿವಿ ವೈರಸ್ನಿಂದ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚಾಗ್ತಾ ಇದ್ದು ನಮ್ಮ ದೇಶ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಇದಕ್ಕೆ ಚಿಕಿತ್ಸೆ ಕೊಡಿಸಬೇಕೆಂದರೆ ಹೆಚ್ಚು ಹಣ ವ್ಯಯವಾಗುವುದರಿಂದ ಬಡವರು ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹಾಸನದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯವರೊಂದಿಗೆ ಮಹಿಳೆಯರಿಗೆ ಆರೋಗ್ಯ ಸಲಹೆ ಮತ್ತು ತಪಾಸಣಾ ಶಿಬಿರ ಹಾಗೂ ಎಚ್ಪಿವಿ ಲಸಿಕೆ ಹಾಕಲು ಶಿಬಿರವನ್ನು ಬೇಲೂರು ಪಟ್ಟಣದ ಶಿವನ್ ಕ್ಲಿನಿಕ್ನ ಡಾಕ್ಟರ್ ನಾರಾಯಣಸ್ವಾಮಿ ಕ್ಲಿನಿಕ್ನಲ್ಲಿ ದಿನಾಂಕ 19/2/2026ರಂದು ಗುರುವಾರ ಆಯೋಜಿಸಿದ್ದೇವೆ. ಇದರಲ್ಲಿ 9 ವರ್ಷದಿಂದ 26 ವರ್ಷದವರೆಗೆ ಹಾಗೂ 27 ವರ್ಷದಿಂದ 45 ವರ್ಷದವರೆಗಿನ ಮಹಿಳೆಯರಿಗೆ ವೈದ್ಯರ ತಪಾಸಣೆಯ ನಂತರ ಅವರ ಸಲಹೆಯ ಮೇರೆಗೆ ಕಮ್ಮಿ ಹಣದಲ್ಲಿ ಲಸಿಕೆ ಹಾಕಿಸಿಕೊಳ್ಳಬಹುದಾಗಿದೆ ಮತ್ತು 9 ವರ್ಷದಿಂದ 45 ವರ್ಷದೊಳಗಿನವರು 2 ಬಾರಿ ಹಾಗೂ 15ರಿಂದ 45 ವರ್ಷದೊಳಗಿನವರು 3 ಬಾರಿ ಲಸಿಕೆ ಹಾಕಿಸಿಕೊಂಡರೆ ಈ ಗರ್ಭಕಂಠ ಕ್ಯಾನ್ಸರ್ ಬರುವುದನ್ನು ತಡೆಗಟ್ಟಬಹುದಾಗಿದೆ. ಆದ್ದರಿಂದ ಮಹಿಳೆಯರು ಬುಧವಾರದೊಳಗೆ ಕ್ಲಿನಿಕ್ಗೆ ಬಂದು ಹೆಸರು ನೋಂದಾಯಿಸಿಕೊಂಡರೆ ಮೊದಲು ಬಂದವರನ್ನ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಭಾರತಿ ರಾಜಶೇಖರ್ ತಪಾಸಣೆ ನಡೆಸಲಿದ್ದಾರೆ. ನಂತರ ಲಸಿಕೆ ಹಾಕಿಸಲು ಅನುಕೂಲವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9448130665 ಹಾಗೂ 8884022446 ಹಾಗೂ 9019483833 ಸಂಪರ್ಕಿಸಲು ತಿಳಿಸಿದ್ದಾರೆ. ಇದು ಡೋಸೇಜ್, ವ್ಯಾಕ್ಸಿನ್ ನ ಡೋಸೇಜ್. ಇದು ಯಾಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಲ್ಲ ನಮ್ಮ ದೇಹದಲ್ಲಿ ಇರುತ್ತಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಸೆಕ್ಷುಯಲಿ ಆಕ್ಟಿವ್ ಇರೋಂಥ ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಗಂಡಸರಿಗೆ 90%, ಹೆಂಗಸರಿಗೆ 80% HPV ವೈರಸ್ಸು ನಮ್ಮ ದೇಹದಲ್ಲಿರುತ್ತೆ. ಇದು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಆದಂಥ ಸಂದರ್ಭದಲ್ಲಿ ಇದು ಸ್ಪ್ರೆಡ್ ಆಗುವಂಥದ್ದು. ಹಂಗಾಗಿ ಅದು ಟೆಸ್ಟ್ ಮಾಡಿದಾಗ ನಾವು ವರ್ಷಕ್ಕೊಂದ್ಸಲ ಲೇಡೀಸ್ಗೆ ಪ್ಯಾಪ್ ಸ್ಮಿಯರ್ ಅಂತ, ಅದಕ್ಕೆ ಮದುವೆ ಆದಮೇಲೆ ಲೇಡೀಸ್ಗೆ ಗೈನಿಕಾಲಜಿಸ್ಟು ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟಿಂಗ್ ಮಾಡ್ತೀವಿ. ಅದರಲ್ಲಿ ಏನಾದರೂ ಈ HPV ವೈರಸ್ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಕ್ಯಾನ್ಸರ್ ಲಕ್ಷಣ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಅನಂತರ ಹಾಕ್ಸ್ಕೊಳ್ದಿರೋರು ಪ್ಯಾಪ್ ಸ್ಮಿಯರ್ ಮಾಡಿ ಮದುವೆ ಆದವರು, ನಾನು ಹೇಳ್ತಾ ಇರೋದು 26 ನಂತರ ಏನು ಹಾಕ್ಸ್ಕೊಂತಾರೆ ವ್ಯಾಕ್ಸಿನ್ ಅಥವಾ ಮದುವೆ ಆದವರು, ನಾವು ಅದಕ್ಕೆ ನಾನು ಹೇಳಿದೆ ವೈದ್ಯರ ಸಲಹೆ ಪಡ್ಕೊಂಡು 26 ವರ್ಷದ ಮೇಲ್ಪಟ್ಟಾದ್ರೆ 27ರಿಂದ 45 ವರ್ಷದವರೆಗೂ ಅವರು ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಇನ್ಫೆಕ್ಷನ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ. ಅದನ್ನ ಹಾಕ್ಸ್ಕೊಂಡ್ರೆ ಒಳ್ಳೇದು.